ಸಂದರ್ಭದಲ್ಲಿ ಒಗ್ಗಟ್ಟಿನ ಮಂತ್ರ ಪಡಿಸೋದು ಅಷ್ಟು ಕಷ್ಟನಾ? ಒಗ್ಗಟ್ಟು ಪಡಿಸ್ಬೋದು. ಒಂದು ಹೇಳ್ಬಿಡ್ತೀನಿ, ನಾನು ಏರ್ಫೋರ್ಸ್ನಲ್ಲಿ 5 ವರ್ಷ ಸೇವೆ ಸಲ್ಲಿಸಿದ್ದೀನಿ ಆ್ಯಸ್ ಎ ಫಿಸಿಯೋಥೆರಪಿ ಇನ್ಸ್ಟ್ರಕ್ಟರ್ ಆಗಿ. ಸಾಕಷ್ಟು NSG ಕಮಾಂಡೋಗಳು ಏನು ಬಾಂಬೆನಲ್ಲಿ ಇಂಜೂರ್ಡ್ ಆದರು ಅವರೂ ಕೂಡ ಟ್ರೀಟ್ ಮಾಡಿದ್ದೀನಿ. ಕಾಶ್ಮೀರದಲ್ಲಿ ಇಂಜೂರ್ಡ್ ಆದ, ಗನ್ ಶೂಟ್ ಇಂಜೂರ್ ಆದ, ಗ್ರನೇಟ್ ಇಂಜೂರ್ ಆದ ಸೈನಿಕರುಗಳನ್ನೂ ನಾನು ಟ್ರೀಟ್ ಮಾಡಿದ್ದೇನೆ. ಇದ್ರ ಬಗ್ಗೆ ನಾನು ಹೇಳೋದಾದರೆ, ಈ ವ್ಯವಸ್ಥೆ ಬಗ್ಗೆ ಹೇಳೋದಾದರೆ, ಇವತ್ತು ಏನಾಗ್ತಾ ಇದೆ ಅಂದರೆ ಎಲ್ಲ ಡಿಲೇ ಆಗ್ತಾ ಇದೆ. ಒಂದು ಏನು ರಾವಲ್ಕೋಟ್ನಲ್ಲಿ ಫೆಬ್ರವರಿನಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಏನು ಈ ಜೈಷ್ ಇ ಮೊಹಮ್ಮದ್, ಲಷ್ಕರ್ ಇ ತೊಯ್ಬಾ, ಹಮಾಸು ಇವರೆಲ್ಲ ಸೇರಿ ಒಂದು ಸಾಲಿಡರಿಟಿ ಮೀಟಿಂಗ್ ಅಂತ ಒಂದು ಟೆರರಿಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಆದಮೇಲೆ ಇದಾಗಿದ್ದು. ಅಲ್ಲಿಗೆ ಹಮಾಸ್ ಎಂಟ್ರಿ ಹೊಡಿತು. ಏನು ಈ ಇಸ್ರೇಲಲ್ಲಿ ನಡೀತು ಹತ್ಯಾಕಾಂಡ, ಇದು ಸ್ಟಾರ್ಟ್ ಆಗಿದ್ದು ಹಮಾಸ್ ಮಾದರಿ. ಅವರು ಹಮಾಸ್ ಮಾಡಿದ್ದೇನು, ನಾಗರಿಕರ ಮೇಲೆ ಶೂಟೌಟ್ ಮಾಡಿದ್ದು. ದ ಸೇಮ್ ಥಿಂಗ್ ಈಸ್ ಹ್ಯಾಪನ್ಡ್ ಇನ್ ಇಂಡಿಯಾ. ಅಂದ್ರ ಮೇಲೆ ಇದು ನಿಲ್ಲುವಂಥ ಯುದ್ಧ ಅಲ್ಲ. ಅವರು ಫುಲ್ ಪ್ರಿಪೇರ್ಡ್ ಆಗೇ ಇದಕ್ಕೆ ಎಂಟ್ರ್ ಆಗಿದ್ದಾರೆ. ನಾವು ಇದಕ್ಕೆ ತಕ್ಕ ಶಾಸ್ತಿ ಮಾಡಲಿಲ್ಲ ಅಂದರೆ ಇದು ದೊಡ್ಡ ಅವಮಾನ ಆಗುತ್ತೆ ದೇಶಕ್ಕೆ. ನಾವು ಇದನ್ನು ಈಸಿಯಾಗಿ ತಗೋಬಾರ್ದು. ಇದನ್ನು ಫಾಸ್ಟೆಸ್ಟಾಗಿ ತಗೊಂಡು ಬೇಗ ನ್ಯೂಟ್ರಲ್ ಮಾಡಬೇಕು. ಮತ್ತು ಇದನ್ನು ಏನು ಹಿಂಬಾಗ್ಲಲ್ಲಿ ಬೆಂಬಲಿಸ್ತಾ ಇದ್ದಾರಲ್ಲ ಕೆಲವು ದೇಶಗಳು, ಅವ್ರಿಗೂ ಕೂಡ ಒಂದು ಮೆಸೇಜ್ ಹೋಗ್ಬೇಕಿದು ಇನ್ನು ಮುಂದಕ್ಕೆ. ಆ ರೀತಿ ನಾವು ಇದನ್ನು ಪಣವಾಗಿ ತಗೊಂಡ್ರೆ ಅಷ್ಟೇ ಈ ದೇಶಕ್ಕೆ ನಾವೇನಾದ್ರು ಒಂದು ಮಾಡೋಕ್ಕೆ ಸಾಧ್ಯ ಆಗೋದು. ಇವತ್ತು ದೇಶನೇ ಒಗ್ಗಟ್ಟಾಗಬೇಕು. ಇವತ್ತು ಸೇನೆ ಆಗ್ಬೋದು, ಪ್ರತಿಯೊಬ್ಬರು. ಈಗ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತ. ಒಂದು ಹೊತ್ತು ಊಟ ಬಿಟ್ಟು ದೇಶಕ್ಕೆ ಎಲ್ಲರೂ ಒಂದಾಗಿ ತಮ್ಮ ಆಹಾರದ ದುಡ್ಡನ್ನು ಕೂಡ ಅವತ್ತು ದೇಶಕ್ಕೆ ಅರ್ಪಿಸಿದ್ರು. ಇವತ್ತು ಅಂಥ ಪರಿಸ್ಥಿತಿ ಏನಿಲ್ಲ ನಮಗೆ. ಇವತ್ತು ಒಗ್ಗಟ್ಟಿನ ಮಂತ್ರ ಬೇಕಾಗಿದೆ. ಇವತ್ತು ಬೇಜವಾಬ್ದಾರಿ ಹೇಳಿಕೆಗಳು ನಮಗೆ ಬೇಕಾಗಿಲ್ಲ. ಎಲ್ಲರೂ ಒಗ್ಗಟ್ಟಿನ ಮಂತ್ರ ಪಠಿಸ್ಬೇಕಾಗಿದೆ. ಇದಕ್ಕೆ ಒಂದು, ಯಾಕಂದರೆ ನಾವು ಪ್ರತಿ ಸಲ ನಾವೇ ಗಾಯಾಳುಗಳು. ಈಗ ಇಡೀ ವಿಶ್ವ ಹೇಳುತ್ತೆ, ಅವರು ಯಾವಾಗಲೂ ಬಂದು ನಮ್ಮನ್ನು ಟ್ರಿಗರ್ ಮಾಡಿ ನಮ್ಮನ್ನು ಸಾಯಿಸಿ ಹಿಂದಕ್ಕೆ ಹೋಗ್ತಾರೆ. ವಿಶ್ವದಲ್ಲಿ ಅವರು ಇವರೆಲ್ಲರೂ ಹೇಳೋದು ಏನು, ಯುದ್ಧ ಬೇಡ, ಯುದ್ಧ ಬೇಡ. ಎಷ್ಟು ದಿವಸ ಅಂತ ಹೊಡ್ತಾ ತಿನ್ನಕ್ಕಾಗತ್ತೆ? ಎಷ್ಟು ದಿವಸ ಒಡಿಸ್ಕೊಂಡು ನಾವು ರಕ್ತ ಹರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ? ಹೇಳ್ತಾರೆ ಎಷ್ಟು ದಿನ ಅವ್ರು ಬಂದು ಹೊಡಿತಾರೆ, ಆಮೇಲೆ ನಾವು ಹೊಡಿಯೋಣ ಅಂತ ಕಾದ್ ಕೂರೋದು ಅಂತ.